ದೊಡ್ಡಗಣಪತಿ ದೇವಸ್ಥಾನದ ಬಳಿಕ ಈಗ ಬನಶಂಕರಮ್ಮನ ಸರದಿ ತಾಯಿಯ ಮಡಿಲಿಗೆ ಬಂದು ಬಿದ್ದಿದೆ ಕಂತೆ ಕಂತೆ ನೋಟು. ಬನಶಂಕರಿ ದೇಗುಲದ ಹುಂಡಿಯಲ್ಲಿ 500 ಮತ್ತು 1000 ರೂಪಾಯಿ ನೋಟುಗಳದ್ದೇ ಕಾರುಬಾರು. 2.5 ತಿಂಗಳ ನಂತರ 13 ಹುಂಡಿಯನ್ನ ಸಿಬ್ಬಂದಿಗಳು ತೆರೆದಿದ್ದಾರೆ. 50ಕ್ಕೂ ಹೆಚ್ಚು ಸಿಬ್ಬಂದಿಯಿಂದ ಹುಂಡಿ ಎಣಿಕಾ ಕಾರ್ಯ ಈಗ ಪ್ರಗತಿಯಲ್ಲಿದೆ. ಇಲ್ಲೂ ಕೂಡ ನೋಡ್ತಾ ಇದ್ರೆ ಕೇವಲ 500-1000 ರೂಪಾಯಿ ಕಂತೆ ನೋಟುಗಳನ್ನ ಬನಶಂಕರಿಯಮ್ಮ ದೇವಸ್ಥಾನಕ್ಕೆ ಭಕ್ತಾದಿಗಳು ಹಾಕಿದ್ದಾರೆ. ಹಲವಾರು ದೇಗುಲಗಳ ಪರಿಸ್ಥಿತಿಯನ್ನ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಇಟ್ಟಿತ್ತು. ಎಲ್ಲ ಕಡೆಯಲ್ಲೂ ಕೂಡ 500 ಮತ್ತು 1000 ರೂಪಾಯಿ ಯಾವಾಗ ಈ ನೋಟ್ ಬ್ಯಾನ್ ಆಯಿತು ಆವಾಗಿಂದ ದೇವಸ್ಥಾನಗಳಿಗೆ ಈ ರೀತಿ ಹಣದ ಹೊಳೆಗೆ ಹರಿದು ಬರ್ತಾ ಇದೆ. ಎಲ್ಲವೂ ಕೂಡ ಹಳೆಯ ನೋಟುಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಪವಿತ್ರ ಅವರಿಂದ. ಪವಿತ್ರ, ಈಗಾಗಲೇ ನೋಟಿನ ಎಣಿಕಾ ಕಾರ್ಯಗಳು ಮುಕ್ತಾಯ ಆಗಿದೆಯಾ, ಪ್ರಗತಿಯಲ್ಲಿದೆಯಾ? ಇದರಲ್ಲಿ 500 ಮತ್ತು 1000 ರೂಪಾಯಿ ನೋಟಿನ ಪಾಲು ಎಷ್ಟಿದೆ ಅಂತ? ಅರವಿಂದ್, ಇವತ್ತು ಹಾಗೂ ನಾಳೆ 2 ದಿನ ಕೂಡ ಹುಂಡಿ ಎಣಿಕಾ ಕಾರ್ಯ ನಡೆಯುತ್ತೆ. 13 ಹುಂಡಿ ಇದೆ. ಇದು ಬನಶಂಕರಿ ಅಂದ್ರೆ ಅದು ಶ್ರೀಮಂತ ದೇಗುಲಗಳಲ್ಲಿ ಒಂದು ಮುಜರಾಯಿ ಇಲಾಖೆದು. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ 11 ಗಂಟೆಗೆ ಶುರುವಾಗಿದೆ ಎಣಿಕಾ ಕಾರ್ಯ. ಬಹುತೇಕ ಸಂಜೆ 5 ಗಂಟೆವರೆಗೆ ನಡೆಯಲಿದೆ. ಮತ್ತೆ ನಾಳೆ ಕೂಡ ಇದು ಪ್ರಗತಿಯಲ್ಲಿ ಇರುತ್ತೆ. ಇನ್ನು ಈಗಾಗಲೇ ನಿನ್ನೆ ದೊಡ್ಡ ಗಣೇಶ ದೇಗುಲದಲ್ಲಿ ಸಾಕಷ್ಟು 500,000 ನೋಟುಗಳಿದ್ವು. ಇಲ್ಲೂ ಕೂಡ ಅದೇ ರೀತಿ ಕಂತೆ 500 ಹಾಗೂ 1000 ನೋಟುಗಳೇ ಜಾಸ್ತಿ ಇದೆ. ಜನ ಒಂದು ದುಡ್ಡಿಲ್ಲ ಅಂತ, ಚೇಂಜ್ ಇಲ್ಲ ಅಂತ ಬಾಧೆ ಪಡ್ತಾ ಇದ್ರೆ ದೇವಸ್ಥಾನಗಳಿಗೆ ಹಣದ ಹೊಳೆ ಹರಿದು ಬರ್ತಾ ಇದೆ. ಈಗಾಗಲೇ ಕಳೆದ 2 ತಿಂಗಳ ಹಿಂದೆ ಬನಶಂಕರಿಯ ದೇಗುಲದಲ್ಲಿ ಹುಂಡಿಯನ್ನ ತೆರೆಯಲಾಗಿತ್ತು. ಆದ್ರೆ ಈ ಬಾರಿ 2.5 ತಿಂಗಳ ನಂತರ ಹುಂಡಿ ತೆರೆಯಲಾಗಿದೆ. ಈಗಾಗಲೇ ಇಲ್ಲಿನ ಒಂದು ದೇಗುಲದವರು ಹೇಳೋ ಪ್ರಕಾರ, ಜೊತೆಗೆ ಮುಜರಾಯಿ ಅವರು ಹೇಳೋ ಪ್ರಕಾರ 500,000 ನೋಟುಗಳು ತುಂಬಾ ಯಥೇಚ್ಛವಾಗಿ ಬಂದಿದೆ. ಜೊತೆಗೆ 2,000 ಹೊಸ ನೋಟುಗಳನ್ನ ಕೂಡ ಭಕ್ತಾದಿಗಳು ಕಾಣಿಕೆ ರೂಪದಲ್ಲಿ ಹಾಕಿರುವಂತದ್ದು. ಕಾಳಧನಿಕರಿಗೆ ಬಹುತೇಕ ಹಣವನ್ನ, ಲೆಕ್ಕಕ್ಕೆ ಸಿಗದಂತಹ ಹಣವನ್ನ ದೇವರ ಹುಂಡಿಗೆ ಹಾಕುವಂತದ್ದು ಕೈಯಾಲಿಯಾಗಿದೆ ಅಂತ ಅನ್ಸುತ್ತೆ. ಇದಕ್ಕೆ ಮೊನ್ನೆಯಿಂದ ನಡೆದಿರುವಂತಹ ಹುಂಡಿ ತೆರೆದಾಗ ಅದು ಬೆಳಕಿಗೆ ಬರುವಂತದ್ದು. ಸೊ ಈಗಾಗಲೇ ಬನಶಂಕರಿ ದೇಗುಲದಲ್ಲೂ ಇದೇ ರೀತಿ ಪರಿಸ್ಥಿತಿ ಮುಂದುವರೆದಿದೆ. ಪವಿತ್ರ, ಈ ನೋಟುಗಳನ್ನ ಹೊಸ ನೋಟುಗಳಿಗೆ ಕನ್ವರ್ಷನ್ ಮಾಡ್ಕೊಳ್ಳೋದಕ್ಕೆ ಆಡಳಿತ ಮಂಡಳಿ ಅವರಿಗೆ ಯಾವುದೇ ತೊಂದರೆಗಳು ಆಗಲ್ವಾ? ಏನ್ ಹೇಳ್ತಾರೆ ಅವರು? ಇಲ್ಲ, ಅವರು ಟೆಂಪಲ್ ಟ್ರಸ್ಟ್ ಅನ್ನುವಂಥದ್ದು ಸಪರೇಟ್ ಆಗಿ ಬ್ಯಾಂಕ್, ಅಂದ್ರೆ ಆಯಾಯ ಬ್ಯಾಂಕ್ಗಳಿಗೆ, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಅವರ ಅಕೌಂಟ್ ಇರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಅವರಿಗೆ ಇದು ಕಂಪ್ಲೀಟ್ ಆಗಿ ಲೆಕ್ಕ ಕೊಡಬೇಕಾಗಿ ಏನಿಲ್ಲ. ದೇವಸ್ಥಾನದ ಒಂದೊಂದು ದೇಗುಲದ, ಆಯಾಯ ದೇಗುಲದ ದುಡ್ಡಿನ ಹೆಸರಿನಲ್ಲೇ ಒಂದೊಂದು ಅಕೌಂಟ್ ಇರೋದ್ರಿಂದ ಅದಕ್ಕೆ ಜಮಾವಣೆ ಆಗುತ್ತೆ. ಯಾಕಂದ್ರೆ ಯಾವುದೆಲ್ಲ ಭಕ್ತಾದಿಗಳು ಕಾಣಿಕೆ ರೂಪದಲ್ಲಿ ಹಾಕಿದಾರೋ ಅದಕ್ಕೆ ಯಾವುದೇ ರೀತಿ ಲೆಕ್ಕ ಇರೋದಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಕನ್ವರ್ಷನ್ಗೆ ಅವರಿಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ಈಗಾಗಲೇ ಬ್ಯಾಂಕ್ ಸಿಬ್ಬಂದಿಗಳು ಕೂಡ ಸ್ಥಳದಲ್ಲಿ ಬಂದಿದ್ದಾರೆ. ಜೊತೆಗೆ ಮುಜರಾಯಿ ಇಲಾಖೆ ಅಧಿಕಾರಿಗಳು ಕೂಡ ಸ್ಥಳದಲ್ಲಿ ಇದ್ದಾರೆ. ಸೊ ನೇರವಾಗಿ ಅವರು ಬ್ಯಾಂಕ್ ತಮ್ಮದ ಆಯಾ ಅಕೌಂಟ್ಗಳಿಗೆ ಹಾಕ್ತಾರೆ, ಅಲ್ಲಿ ಡೆಪಾಸಿಟ್ ಮಾಡಲಾಗುತ್ತೆ. ಸೊ ಅವರಿಗೆ ಎಷ್ಟು ಬೇಕಾದ್ರೂ ಡೆಪಾಸಿಟ್ ಮಾಡಬಹುದಾಗಿದೆ. ಪವಿತ್ರ, ಒಂದು ಆವರೇಜ್ ತಗೊಳ್ಳೋದಾದ್ರೆ ಹಿಂದೆ, ಅಂದ್ರೆ ಈ ನೋಟ್ ಬ್ಯಾನ್ ಆಗೋದಕ್ಕೂ ಹಿಂದಿನ ಒಟ್ಟಾರೆ ಕಲೆಕ್ಷನ್ ದೇವಸ್ಥಾನದಲ್ಲಿ ಎಷ್ಟಾಗ್ತಾ ಇತ್ತು, ಅದರ ಡಬಲ್ ಈ ಸರ್ತಿ ಏನಾದರೂ ಎಕ್ಸ್ಪೆಕ್ಟೇಷನ್ಸ್ ಇದೆಯಾ? ಖಂಡಿತ. ಈಗ ಬನಶಂಕರಿ ದೇಗುಲಕ್ಕೆ ಹೋಲಿಕೆ ಮಾಡೋದಾದ್ರೆ ಅವರಿಗೆ ಪ್ರತಿ ವಾರ್ಷಿಕ ಆದಾಯ 8 ಕೋಟಿವರೆಗೆ ಬರ್ತಾ ಇತ್ತು. ಅಂದ್ರೆ ಅವರು ಒಂದು 6 ರಿಂದ 7 ಸಲ ಹುಂಡಿ ಓಪನ್ ಮಾಡಿದಾಗ ಸುಮಾರು 45 ಲಕ್ಷದಷ್ಟು ದುಡ್ಡು ಹರಿದು ಬರ್ತಾ ಇತ್ತು. ಆದ್ರೆ ಈ ಬಾರಿ ಅವರಿಗೆ ಅಧಿಕವಾಗಿ ಇದೆ. ಯಾಕಂದ್ರೆ 500,000 ಕಂತೆಗಳು ಸಿಗ್ತಾ ಇರೋದ್ರಿಂದ ಈ ಬಾರಿ ವಾರ್ಷಿಕ ಆದಾಯದಲ್ಲಿ ಏನಿಲ್ಲ ಅಂದ್ರೂ 1 ರಿಂದ 1.5 ಕೋಟಿಯಷ್ಟು ಹೆಚ್ಚಳವಾಗುವಂತಹ ನಿರೀಕ್ಷೆ ದೇವಸ್ಥಾನದವರಿಗೆ ಇದೆ. ಅರವಿಂದ್. ಓಕೆ ಪವಿತ್ರ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಹಳೆ ನೋಟು ಬ್ಯಾನ್ ನಿಷೇಧಿಸಿ ಕಪ್ಪು ಹಣ, ಭ್ರಷ್ಟಾಚಾರ ಹಾಗೂ ಭಯೋತ್ಪಾದನೆ ವಿರುದ್ಧ ಒಂದು ರೀತಿಯ ಸಮರವನ್ನೇ ಸಾರಿರುವ ಪ್ರಧಾನಿ ತಮ್ಮ ದಿಟ್ಟ ನಡೆಯನ್ನು ಬಲವಾಗಿ ಸಮರ್ಥಿಸಿಕೊಂಡಿದ್ದಾರೆ. ಇದು ಕೇವಲ ಆರಂಭ ಮಾತ್ರ ಅಂದಿರೋ ಪ್ರಧಾನಿ ಮತ್ತಷ್ಟು ಸುಧಾರಣೆ ತರುವ ಮುನ್ಸೂಚನೆ ಕೊಟ್ಟಿದ್ದಾರೆ. ಅದೇ ಇಂಪಾರ್ಟೆಂಟ್. ಮಹತ್ವದ ಬೆಳವಣಿಗೆಯೊಂದರಲ್ಲಿ ಮದುವೆ ಕಾರ್ಯಗಳಿಗೆ ಹಣ ವಿತ್ಡ್ರಾ ಮಾಡೋದಕ್ಕೆ ವಿಧಿಸಲಾಗಿರುವಂತಹ ನಿಯಮಗಳನ್ನ ಸಡಿಲಿಕೆ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. RBI ವಿಧಿಸಿರುವಂತಹ ನಿಯಮಗಳ ಸಂಬಂಧ ಇವತ್ತು
ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಪರಿಶೀಲನೆ ನಡೆಸಲಿದ್ದಾರೆ. ಬಳಿಕ ನಿಯಮಾವಳಿಗಳಲ್ಲಿ ಕೊಂಚ ಸಡಿಲಿಕೆ ಮಾಡಿ RBI ಹೊಸದಾಗಿ ಆದೇಶ ಹೊರಡಿಸುವಂತಹ ಸಾಧ್ಯತೆ ಇದೆ.